ಅದನ್ನು ಪ್ರತಿಪಾದಿಸ್ತಾರೆ. ಜೀವ ಕೇಂದ್ರಿತ ಅದನ್ನು ಬಯೋಸೆಂಟ್ರಿಕ್ ಅಥವಾ ಎಲ್ಲ ಇವತ್ತು ನಾವು ಹೆಂಗಾಗಿದ್ದೀವಿ ಅಂತಂದರೆ ಒಂದು ರೀತಿ ಜೀವ ಇದೆ ಆದರೆ ಸುಮ್ಮನೆ ಎಲ್ಲಿದೆ ಅನ್ನೋ ರೀತಿಯಲ್ಲಿ ಹಾಗೆ ಜೀವ ಕೇಂದ್ರಿತ ಮೌಲ್ಯಗಳನ್ನು ಅದು ಬೆಳೆಸ್ಕೊಳ್ಳೋಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೂ ಕೂಡ ಅದು ಕಾರಣವಾಗುತ್ತೆ. ನಾವು ಅದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಏನು ದಷ್ಟಪುಷ್ಟವಾಗಿ ಎತ್ತರಕ್ಕೆ ದಿನ ಪ್ರೋಟೀನ್ಸ್ ತಿಂದೆ, ನ್ಯೂಟ್ರಿಯೆಂಟ್ಸ್ ತಿಂದೆ, ವಿಟಮಿನ್ಸ್ ತಿಂದೆ, ಮಿನರಲ್ಸ್ ತಿಂದೆ, ನನ್ನ ಫುಡ್ ತುಂಬ ಚೆನ್ನಾಗಿದೆ ಅಲ್ಲ. ಸಾಹಿತ್ಯವೂ ಕೂಡ ದೇಹಕ್ಕೆ ಒಂದು ಉದರ ಪೋಷಣೆ ಅಂತೀವಲ್ಲ, ಸಾಹಿತ್ಯವೂ ಕೂಡ ಉದರ ಪೋಷಣೆಯ ಒಂದು ವಸ್ತು, ಒಂದು ಭಾಗ. ಅತ್ಯುತ್ತಮವಾದಂಥ ಒಂದು ಕಥೆ ಓದಿ ಒಂದು ತಿಂಗಳು ಯಾವ ವಿಟಮಿನ್ಸು ಬೇಕಾಗಿಲ್ಲ. ಅತ್ಯುತ್ತಮವಾದಂಥ ಒಂದು ಕಾದಂಬರಿಯನ್ನು ಓದಿ ಅದು ನಿಮ್ಮ ಬದುಕಿಗೆ ಅಳವಡಿಸ್ಕೊಳ್ಳಿ. ಆಗ ಗೊತ್ತಾಗುತ್ತೆ, ಅಯ್ಯೋ ನನಗೆ ಇದು ಹೇಳುತ್ತೀನಿ ಯಾವ ಫುಡ್ಡು ಬೇಡ. ನನ್ನ ಪ್ರಕಾರ ಸಾಹಿತ್ಯ ಅತ್ಯುತ್ತಮವಾದಂತಹ ಉಳಿಸನ್ನು ತಿನಿಸನ್ನು ಸಾಹಿತ್ಯದ ಅಭಿರುಚಿಕಾರರಿಗೆ ಕೊಡ್ತಾ ಹೋಗುತ್ತೆ. ಅದೇ ರೀತಿ ನಾನು ಇವೆಲ್ಲ ಕೂಡ ಮೊದಲ ವರ್ಷದ ವಿದ್ಯಾರ್ಥಿಗಳಾಗಿರೋದ್ರಿಂದ ಎಲ್ಲಿಂದ ಸಾಹಿತ್ಯದ ಒಂದು ಕುರುಹುಗಳು ಕಾಣಿಸ್ತಾ ಹೋಯಿತು. ಚಿಕ್ಕಂದಿನಲ್ಲಿ ಒಂದು ಲಾಲಿ ಪದ, ಅಮ್ಮ ಏನು ಮಾಡುತ್ತೆ, ನಿದ್ದೆ ಬರಲಿಕ್ಕೆ ಅಂತ ಮಗುಗೆ ಜೋ ಲಾಲಿ ಅಂತ ಕೂಗ್ತಾ ಆರಂಭ ಮಾಡುತ್ತೆ. ಆ ಲಾಲಿ ಪದಗಳಲ್ಲೂ ಕೂಡ ಸಾಹಿತ್ಯದ ಅಂಶ ಇದೆ. ಅದೇ ರೀತಿ ಅಜ್ಜ ಮತ್ತು ಅಜ್ಜಿ ನಮ್ಮ ಚಿಕ್ಕಂದಲ್ಲೇ ಅದು ಅವರು ಓದಿದ್ದಲ್ಲ ಬರ್ದಿದ್ದಲ್ಲ ತಪ್ಪಿಸ್ಕೊಳ್ತಾ ಇತ್ತು. ಆ ಅಜ್ಜಿ ಕಥೆಗಳಲ್ಲೂ ಕೂಡ ಸಾಹಿತ್ಯದ ಅಂಶ ಇದೆ. ಮತ್ತೆ ಪ್ರಾಸದ ಪದಗಳು, ಇವಾಗ ನಾನೇನು ಇಂಗ್ಲೀಷಲ್ಲಿ ಟ್ವಿಂಕಲ್ ಸ್ಟಾರ್ ಅಂತೀವಲ್ಲ ಹಾಗೆ ಅಲ್ಲೂ ಕೂಡ ಪ್ರಾಸಬದ್ಧ ಪದಗಳಲ್ಲೂ ಕೂಡ ಸಾಹಿತ್ಯದ ಒಂದು ಕಂಡ ಹೋಗ್ತದೆ. ಮತ್ತೆ ಕೋಲಾಟದ ಪದ, ಕೋಲಣ್ಣ ಕೋಲೆ ಯಾಕೆ ಮತ್ತೆ ರಿಪೀಟ್ ಆಗುತ್ತೆ. ಮಕ್ಕಳ ಮನಸ್ಸನ್ನ ಸಾಹಿತ್ಯದ ಕಡೆಗೆ ಎಳೆದುಕೊಳ್ಳುವಂತ ಏಕೈಕವಾಗಿರುವಂತ ಒಂದು ಇದು ಅಂತಂದ್ರೆ ಪ್ರಾಸ. ಕಿವಿಯ ಮೇಲಿಂದ ಮೇಲೆ ಪದಗಳು ಬೀಳ್ತಾ ಇದ್ರೆ ನಾವು ಅಟ್ರಾಕ್ಟ್ ಆಗ್ತೀವಿ. ಹಂಗಾಗಿ ಹೋರಾಟದ ಪದಗಳಲ್ಲೂ ಕೂಡ ಆ ಸಾಹಿತ್ಯದ ಮಜಲಿರುವಂಥದ್ದು ಕಾಣ್ತೀವಿ. ಮತ್ತು ಒಗಟುಗಳು ಏನು ಮಾಡುತ್ತೆ, ಒಂದು ಕುತೂಹಲ ಉಂಟು ಮಾಡುತ್ತೆ. ಆಯ್ತಾ, ಈ ಕಡೆ ಒಂದು ಅರ್ಥ, ಈ ಕಡೆ ಒಂದು ಅರ್ಥ, ಮಧ್ಯದಲ್ಲಿ ಒಂದು ಉತ್ತರ ಇರುತ್ತೆ. ನಾವು ಒಂಚೂರು ಯೋಚನೆ ಮಾಡ್ತೀವಿ. ಆ್ಯಕ್ಚುಲಿ ಆ ಆಲೋಚನೆಯಾದ ಶಕ್ತಿಯನ್ನು ಕೂಡ ಸಾಹಿತ್ಯ